ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜುಲೈ ಮಾಸ 2026ರಲ್ಲಿ ಆರಂಭ ಆಗ್ತಾ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಪ್ರಭಾವ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕಳೆದ ಮಾಸದಲ್ಲಿ ದೇವತಾ ಶಕ್ತಿ ನಿಮ್ಮ ಜೀವನಕ್ಕೆ ಬಂದು ಸೇರುವಂತಹ ಮಾರ್ಗದಲ್ಲಿ ಭಾಗ್ಯೋದಯ ಅನುಗ್ರಹಿಸುವಂತಹ ವಿಷಯವನ್ನು ತಿಳಿಸಿದ್ದೆ. ಈ ವಿಷಯ ಸಂಬಂಧಪಟ್ಟಂತೆ ಕೆಲವರು ನನಗೆ ಕರೆಯನ್ನು ಮಾಡಿರ್ತೀರ, ಮೆಚ್ಚುಗೆ ಮತ್ತು ಪ್ರಶಂಸೆಯ ಮಾತುಗಳನ್ನಾಡಿರ್ತೀರ. ಅಂಥವರಿಗೆ ಧನ್ಯವಾದಗಳು. ಈ ಒಂದು ಮಾಸದಲ್ಲಿಯೂ ನಿಮಗೆ ಅನುಕೂಲ ಆಗುವಂತೆ ನಿಮ್ಮ ಕುಟುಂಬದಲ್ಲಿ ಗಮನಿಸಬಹುದಾದಂತಹ ಸರ್ವದಾ ಅಭಿವೃದ್ಧಿಗೆ ಕಾರಣ ಆಗುವಂತಹ ದೇವತಾ ಶಕ್ತಿ ಹೀಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ಉದಾಹರಣೆ ತಿಳಿಸ್ತೇನೆ. 2026 ಈ ವರ್ಷ ಆರಂಭದಲ್ಲಿ ಮೊದಲನೇ ವಾರದಲ್ಲಿ ನಾವು ತಿರುಮಲ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿರ್ತೇವೆ. ಈ ದರ್ಶನಕ್ಕೆ ನಮಗೆ ನನ್ನ ಪತಿಯ ಫ್ರೆಂಡ್ ಕುಟುಂಬದವರು ಬುಕ್ ಮಾಡಿರ್ತಾರೆ. ಹೋದಂತಹ ಅಲ್ಲಿ ಮತ್ತೊಂದು ಕುಟುಂಬದವರು ಬಂದಿರ್ತಾರೆ. ಅವರ ಪರಿಚಯ ನಮಗೆ ಇರೋದಿಲ್ಲ. ಆದರೆ ಯಾರು ಕರ್ಕೊಂಡು ಹೋಗಿರ್ತಾರೆ ಅವರ ಪರಿಚಯ ಅವರು ಕರೆಸಿರ್ತಾರೆ, ಬುಕ್ ಮಾಡಿರ್ತಾರೆ. ಅಲ್ಲಿ ಅವರಿಗೆ ತಿಳಿಯುತ್ತೆ ನಾನು ಅಸ್ಟ್ರಾಲಜರ್ ಅನ್ನೋದು. ಆ 2-3 ದಿನದಲ್ಲಿ ಶ್ರೀನಿವಾಸ ಕ್ಷೇತ್ರದಲ್ಲಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನಂತರ ಹೊರಗಡೆ ಬಂದಂತಹ ನಾವೆಲ್ಲರೂ ಅಲ್ಲಿ ಒಂದು 5 ನಿಮಿಷ ಕುಳಿತಿರ್ತೇವೆ. ಆ ಕಾಲದಲ್ಲಿ ಹೊಸದಾಗಿ ನನಗೆ ಯಾವ ಕುಟುಂಬ ಪರಿಚಯ ಆಗಿರುತ್ತೆ ಅಲ್ಲಿ ಆ ಕುಟುಂಬದ ವ್ಯಕ್ತಿ ಕೇಳ್ತಾರೆ, ಭವಿಷ್ಯವನ್ನು ತಿಳಿಸ್ಬಹುದಾ ನನಗೆ ಅಂತ. ನಾನು ತಿಳಿಸ್ತೇನೆ, ಇದು ಶ್ರೀನಿವಾಸ ದೇವರು ವೆಂಕಟೇಶ್ವರ ಕ್ಷೇತ್ರ. ಇಲ್ಲಿ ದೇವರಿಗೆ ಆದ್ಯತೆಯನ್ನು ನಾವು ಕೊಡಬೇಕು, ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತೆ. ತಿಳಿದುಕೊಳ್ಳಲೇಬೇಕು ಅನ್ನುವ ಇಚ್ಛೆ ಇದ್ದರೆ ತುಮಕೂರಿಗೆ ಹೋದ ನಂತರ ನನ್ನ ಕಚೇರಿಗೆ ನೀವು ಭೇಟಿ ಕೊಡಬಹುದು ಅನ್ನೋದನ್ನು ನಾನು ತಿಳಿಸ್ತೇನೆ. ಆ ವಿಷಯವನ್ನು ನಾನು ಅಲ್ಲಿ ನಿಲ್ಲಿಸ್ತೇನೆ. ಆದರೆ ದೇವತಾ ಶಕ್ತಿಗಳಿಗೆ ಅದು ಇಷ್ಟ ಆಗಿಲ್ಲ ಅನಿಸುತ್ತೆ. ಆ ಕ್ಷೇತ್ರ ದರ್ಶನ, ದೇವರ ದರ್ಶನ ಆದ ನಂತರದಲ್ಲಿ ನಾವು ಇನ್ನೇನು 5-10 ನಿಮಿಷದಲ್ಲಿ ಆಗಲೇ ಹೊರಡಬೇಕಾಗಿತ್ತು. ಬೆಟ್ಟದಿಂದ ಕೆಳಗೆ ತಿರುಪತಿಗೆ ಬರಬೇಕಾಗಿತ್ತು. ಹೊರಡುವ ಕಾಲದಲ್ಲಿ ಆ ವ್ಯಕ್ತಿಯ ಹಿಂದೆ ನನಗೆ ದೃಶ್ಯ ಗೋಚಾರ ಅಂದರೆ ಕಾಣಲಿಕ್ಕೆ ಆರಂಭ ಆಗುತ್ತೆ. ಅವ್ರ ಕಾರಲ್ಲಿ ಹೊರಡುವ ಒಂದು ತಯಾರಿ, ನಾವು ನಮ್ಮ ಕಾರಲ್ಲಿ ಹೊರಡುವ ತಯಾರಿ ಇರುತ್ತೆ. ಆಗ ಆ ವ್ಯಕ್ತಿ ಹಿಂದೆ ಶಕ್ತಿಯುತವಾಗಿ ಗದೆಯನ್ನು ಹಿಡಿದು ಹನುಮಾನ್ ದೇವರು ನಾನಿದ್ದೇನೆ ತಿಳಿಸು ಅನ್ನುವಂತಹ ಆ್ಯಕ್ಷನ್ನಿಂದ ಅವರು ನನಗೆ ಮೆಸೇಜ್ ಕೊಡುವಂತೆ ಗೋಚರಿಸ್ತಾ ಇರ್ತಾರೆ, ಅಂದರೆ ಕಾಣಿಸ್ತಾ ಇರ್ತಾರೆ. ಆಗ ಆದರೂ ನಾನು ತಿಳಿದ ನಾನು ಮೌನ ಆಗ್ತೇನೆ. ಮೌನದಿಂದಲೇ ಆ ದೇವರಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಸುಮ್ಮನಾಗ್ತೇನೆ. ಯಾಕೆಂದರೆ ಅನುಭವದಲ್ಲಿರುವಂಥ ವಿಷಯ ಏನು ಅಂದರೆ ಕಂಡದ್ದು, ನೋಡಿದ್ದು, ತಿಳಿದಿದ್ದು, ಅನುಭವಕ್ಕೆ ಬಂದಿದ್ದು ಎಲ್ಲವನ್ನ ನಾವು ಹೇಳಬಾರ್ದು ಅನ್ನೋದು ನನ್ನ ಅನುಭವದಲ್ಲಿರುವಂತಹ ವಿಷಯ. ಅಲ್ಲಿ ನೋಡಿ, ಆ ದೇವರು ಕಾಣಿಸಿದ್ದಾದರೂ ಯಾಕೆ, ಇದನ್ನೇ ತಿಳಿಬೇಕು ನಾವು. ನೋಡಿ, ಒಂದು ವಾಕ್ಯದಲ್ಲಿ ನೀವು ಅಲ್ಲಲ್ಲಿ ಓದಿರ್ತೀರ, ವಾಯು ಜೀವೋತ್ತಮ ಹರಿ ಸರ್ವೋತ್ತಮ. ನೋಡಿ, ಹರಿ ಶ್ರೀಹರಿ ಶ್ರೀನಿವಾಸ ವೆಂಕಟೇಶ್ವರ ಸರ್ವೋತ್ತಮ ದೇವರು. ಅವರ ಆ ಕ್ಷೇತ್ರದಲ್ಲಿ ನಾವು ಈ ಬಗ್ಗೆ ಮಾತಾಡಬಾರ್ದು ಅಂದರೆ ಅಲ್ಲಿ ಮಾತಾಡುವಂತೆ, ತಿಳಿಯುವಂತೆ ಆ ದೇವರ ಅನುಗ್ರಹ, ಆಶೀರ್ವಾದ ಮತ್ತು ವಾಯು ಜೀವೋತ್ತಮ. ನೋಡಿ, ಆ ವಾಯುದೇವರು ಪ್ರಾಣದೇವರ ಆ ಪ್ರಭಾವ, ಆ ಶಕ್ತಿ ಅಲ್ಲಿ ನಮಗೆ ತಿಳಿಬಹುದು. ಅದಕ್ಕೆ ದೇವತೆಗಳು ಯಾವಾಗಲೂ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಫಲವನ್ನು ನೀಡುತ್ತಾರೆ ಅನ್ನುವುದಕ್ಕೆ ಇದೊಂದು ನನ್ನ ಅನುಭವ. ಇಂಥ ಅನೇಕ ಅನುಭವಗಳಿದೆ. ಅಲ್ಲಿಂದ ನಾವು ಕೆಳಗೆ ಇಳಿದು ಬಂದ ನಂತರ ಅಲ್ಲಿ ಕಪಿಲ ತೀರ್ಥ ತಿರುಪತಿಯಲ್ಲಿ 2-3 ದೇವಸ್ಥಾನಗಳಿದೆ. ಅಲ್ಲಿ ಹೋಗುವಾಗ ಆ ವ್ಯಕ್ತಿಯ ಪತ್ನಿಯ ತಾಯಿ ನನಗೆ ತಿಳಿಸ್ತಾರೆ, ಅಲ್ಲಿ ಆಂಜನೇಯ ದೇವಸ್ಥಾನ, ಹನುಮಾನ್ ದೇವಸ್ಥಾನವೂ ಇದೆ. ಅಲ್ಲಿ ಹೋದ ತಕ್ಷಣ ತಿಳಿಸ್ತಾರೆ,
ಈ ದೇವರು ನಮ್ಮ ಮನೆ ದೇವರು ಅನ್ನೋದನ್ನು ತಿಳಿಸ್ತಾರೆ. ಆಗ ನನಗೆ ತಿಳಿಯುತ್ತೆ, ಹನುಮಾನ್ ದೇವರು ಇವರ ಮನೆ ದೇವರು. ಮನೆ ದೇವರು ನೋಡಿ, ಪುರುಷನಿಗೆ ಪತ್ನಿಯ ಮನೆ ದೇವರ ರಕ್ಷೆ ಬಲವಾಗಿದೆ ಅನ್ನೋದು ನನಗೆ ಅಲ್ಲಿ ಸ್ಪಷ್ಟ ಆಗುತ್ತೆ. ಅವರ ಒಂದು ಬಾಂಧವ್ಯವನ್ನು 2-3 ದಿನದಲ್ಲಿ ನೋಡಿರ್ತೇನೆ. ಪತಿಯನ್ನು ಉಪಚರಿಸುವುದು, ಹೊಂದಾಣಿಕೆಯಿಂದ ಅವರು ಬಲವಾಗಿರುವಂಥದ್ದು, ಇದೆಲ್ಲವನ್ನು ಗಮನಿಸಿರ್ತೇನೆ. ಸಂತೋಷದಿಂದಿರುವುದು, ಇದೆಲ್ಲ ಗಮನಿಸಿರ್ತೇನೆ. ಯಾಕೆ ಇದನ್ನು ನಾನು ತಿಳಿಸ್ತೆ ಅಂದರೆ, ಆ ಪುರುಷನ ಹಿಂದೆ ಆ ಪತ್ನಿಯ ಮನೆ ದೇವರು ವರ್ಕ್ ಮಾಡ್ತಾ ಇದೆ. ಅಂದರೆ ನೀವೆಲ್ಲ ಕುಟುಂಬಗಳಲ್ಲಿ ಯೋಚಿಸಬೇಕು, ನಿಮ್ಮ ಕುಟುಂಬಕ್ಕೆ ಬಂದಂತಹ ಸ್ತ್ರೀ ಮನೆಯಿಂದಲೂ ದೇವತೆಗಳು ವರ್ಕ್ ಮಾಡ್ತಾರೆ, ಅನುಗ್ರಹಿಸ್ತಾರೆ, ಪ್ರಭಾವ ಮಾಡ್ತಾರೆ, ರಕ್ಷಿಸ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು, ತಿಳಿಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ, ಕೆಲವು ಸಂದರ್ಭದಲ್ಲಿ ಸ್ತ್ರೀಯರು ಕೆಲವು ಅವರ ಫೀಲಿಂಗ್ಸ್ ಶೇರ್ ಮಾಡ್ತಾರೆ. ಉದಾಹರಣೆಯಾಗಿ ನಾನು ತಿಳಿಸ್ತಾ ಇರುವಂಥದ್ದು, ವೈಷ್ಣವ ಬ್ರಾಹ್ಮಣ ಕುಟುಂಬಕ್ಕೆ, ಬೆಂಗಳೂರಿನ ಕುಟುಂಬಕ್ಕೆ ಮೈಸೂರಿನ ಯುವತಿಯೊಬ್ಬರು ವಿವಾಹ ಆಗ್ತಾರೆ. ಆ ವಿವಾಹವು ಅರೇಂಜ್ ಮ್ಯಾರೇಜೇ ಆಗಿರುತ್ತೆ. ಬ್ರಾಹ್ಮಣರಲ್ಲಿ ಸ್ತ್ರೀ ಸಿಗ್ತಾ ಇಲ್ಲ ಅಂತ ಕಾರಣಕ್ಕೆ ಲಿಂಗಾಯತ ಕುಟುಂಬದ ಸ್ತ್ರೀಯನ್ನು ವಿವಾಹ ಆಗಿರ್ತಾರೆ. ವಿವಾಹ ಆಗಿ ಹೋದ ಒಂದು ದಿನಗಳಲ್ಲಿ ಅವ್ರಿಗೆ ಏನಾಗುತ್ತೆ, ಅವರ ಅತ್ತೆ ಹೇಳ್ತಾರೆ, ಅವರ ಮಾವ ಹೇಳ್ತಾರೆ, ಪತಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಲಿಂಗ ಪೂಜೆಯನ್ನು ಮಾಡುವಂತಿಲ್ಲ, ಶಿವ ಪೂಜೆಯನ್ನು ಮಾಡುವಂತಿಲ್ಲ ಅಂತ ತಿಳಿಸ್ತಾರೆ. ನೋಡಿ, ಯಾಕೆ ಈ ರೀತಿ ಅವರು ತಿಳಿಸ್ತಾರೆ ಅನ್ನೋದು ಇಲ್ಲಿ ನೀವು ತಿಳಿಬೇಕು. ಇದು ಯಾವ ಥರದ ನ್ಯಾಯ ಅನ್ನೋದು ನಾನು ಇಲ್ಲಿ ಪ್ರಶ್ನಿಸುವಂಥದ್ದು. ಯಾಕೆಂದರೆ ಸ್ತ್ರೀ ಬೇಕು, ಸ್ತ್ರೀಯ ದೇಹದಲ್ಲಿ ರಕ್ತದಿಂದ ಹುಟ್ಟುವಂತಹ ಆ ಸಂತಾನ ವಂಶೋದ್ಧಾರಕವೂ ಬೇಕು. ಸ್ತ್ರೀ ಮನೆಯಿಂದ ಕೆಲವರು ಆಭರಣ ಆಸ್ತಿಯನ್ನು ತೆಗೆದುಕೊಳ್ತಾರೆ, ಅದೆಲ್ಲವೂ ಬೇಕು. ಆದರೆ ಸ್ತ್ರೀ ಮನೆಯ ಮನೆ ದೇವರು ಮಾತ್ರ ಬೇಡ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಪತಿಯ ಮನೆಯ ದೇವರನ್ನು ಪೂಜಿಸುವಂಥದ್ದು, ಎಲ್ಲ ಸಂಸ್ಕಾರಗಳನ್ನು ಮಾಡುವಂತಹ ಪದ್ಧತಿ ನಮ್ಮ ಭಾರತದಲ್ಲಿ ಬೆಳೆದು ಬಂದಿದೆ. ನಿಜ, ಪತಿಯ ಮನೆಯ ಸಂಸ್ಕಾರವನ್ನು, ದೇವರನ್ನು ಪೂಜಿಸಬೇಕು, ಬಹಳ ಮುಖ್ಯ, ಅದೂ ಮುಖ್ಯವೇ. ಹಾಗಂತ ತಾಯಿಯ ಮನೆಯಲ್ಲಿ ನಿಮಗೆ ಕ್ರಿಯೇಟ್ ಆದಂತಹ ಆ ಇನ್ನರ್ ಸ್ಟ್ರೆಂತ್ ಆಗ್ಬೋದು, ಭಾವನಾತ್ಮಕವಾಗಿ ದೇವರೊಂದಿಗೆ ಬೆಳೆದಂತಹ ಆ ಸಂಬಂಧ ಭಾವನೆಗಳನ್ನಾಗ್ಬೋದು, ಇದೆಲ್ಲವನ್ನು ಬಿಡಬೇಕು ಅನ್ನುವುದು ಇಲ್ಲ. ಯಾವಾಗ ಈ ರೀತಿ ಬಿಡ್ತೀರಾ ಆಗ ನೀವು ದುರ್ಬಲರಾಗ್ತೀರಾ. ಮತ್ತು ಆ ಕುಟುಂಬಗಳು ಏನು ತಿಳಿದುಕೊಳ್ಳಬೇಕು ಅಂದರೆ, ನೋಡಿ, ಒಂದು ಹೆಣ್ಣು ನಿಮ್ಮ ಕುಟುಂಬದಲ್ಲಿ ಅವರು ನೆಮ್ಮದಿಯಾಗಿರಬೇಕು, ಅವರು ನಿಮ್ಮ ಮನೆಗೆ ಶಕ್ತಿಯಾಗಿರಬೇಕು, ನಿಮ್ಮ ಕುಟುಂಬದಲ್ಲಿ ಸರ್ವದ ಅಭಿವೃದ್ಧಿ ಆಗಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆಯ ಅನುಗ್ರಹವೂ ಬೇಕಾಗುತ್ತೆ. ಅವಳು ಸೌಭಾಗ್ಯವತಿಯಾಗಿ ನಿಮ್ಮ ಕುಟುಂಬದಲ್ಲಿ ಬದುಕಿ ಬಾಳಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆ, ಮನೆ ದೇವರು, ಕುಲದೇವರ ಅನುಗ್ರಹವೂ ನಿಮಗೆ ಬೇಕಾಗುತ್ತೆ. ಇಂಥ ಅನೇಕ ವಿಷಯಗಳು ಇವೆ. ಈ ರೀತಿ ಇಲ್ಲಿ ನಿರ್ಬಂಧಗಳನ್ನು ಸ್ತ್ರೀಯರಿಗೆ ಹಾಕಬಾರದು. ಬಹಳ ಸಂದರ್ಭದಲ್ಲಿ ಸ್ತ್ರೀಯರು ಅವರ ಆ ಒಂದು ಭಾವನೆಗಳನ್ನು ನನ್ನ ಹತ್ರ ಕೆಲವು ವರ್ಷಗಳಿಂದಲೂ ಶೇರ್ ಮಾಡಿರೋದು ಇದೆ. ಈ ತಪ್ಪು ತಿಳುವಳಿಕೆ ಇರಬಾರ್ದು. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೋಡಿ, ಎಲ್ಲ ಶಕ್ತಿಗಳು ಪ್ರಕೃತಿಯಲ್ಲಿಯೇ ಇವೆ. ಮನುಷ್ಯನ ದೇಹದಲ್ಲಿಯೇ ನಾನಾ ಥರದ ವಿಷಯಗಳು ಇವೆ. ಜಲತತ್ವ ಇದೆ, ಅಗ್ನಿ ತತ್ವ ಇದೆ, ಕೋಪ ತತ್ವ ಇದೆ, ತಾಳ್ಮೆ ತತ್ವ ಇದೆ. ನೋಡಿ, ಎಲ್ಲವೂ ದೇಹದೊಳಗೆ ಹೊಂದಿಕೊಂಡಿವೆ. ಹಾಗಿದ್ದ ಮೇಲೆ ನಿಮ್ಮ ಮನೆ ದೇವತೆಗಳು ಹೊಂದಿಕೊಂಡು ಮತ್ತಷ್ಟು ಸರ್ವದ ಅಭಿವೃದ್ಧಿ ರಕ್ಷೆಯನ್ನು ನೀಡಬಹುದಲ್ವಾ? ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ. ಸ್ತ್ರೀಯರು ನಿಜ ಪತಿಯ ಮನೆಯ ದೇವತೆಯನ್ನು ಪೂಜಿಸಬೇಕು, ಅಷ್ಟೇ, ಅವರ ಮನೆಯ ದೇವತೆಯನ್ನು ಮರಿಬಾರದು ಅನ್ನೋದು ಸತ್ಯ. ಇಲ್ಲಿ ಇದನ್ನು ತಿಳಿದುಕೊಂಡು ಎರಡೂ ಕುಟುಂಬಗಳು ಇಲ್ಲಿ ಹೊಂದಿಕೊಂಡು ದೇವತೆಗಳ ಅನುಗ್ರಹಕ್ಕೂ
ಪಾತ್ರರಾಗಬೇಕು ಅನ್ನುವಂತಹ ಈ ಸೂಕ್ಷ್ಮವಾದಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಇದನ್ನು ತಿದ್ದಿಕೊಂಡು ನಿಮ್ಮ ಕುಟುಂಬದ ಸರ್ವದ ಅಭಿವೃದ್ಧಿಗೆ ನೀವೇ ಕಾರಣ ಆಗಬೇಕಾಗತ್ತೆ. ಜುಲೈ ಮಾಸದಲ್ಲಿ ಗ್ರಹಗಳ ಸಂಚಾರದ ಫಲಗಳನ್ನು ತಿಳಿಸ್ತೇನೆ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಕಟಕ ರಾಶಿಯಿಂದ ವಕ್ರ ಸಂಚಾರ ಮಿಥುನ ರಾಶಿಗೆ ಮತ್ತೆ ನೇರ ಸಂಚಾರ ಕಟಕ ರಾಶಿಗೆ ಆಗುವುದು ಈ ಒಂದು ಮಾಸದಲ್ಲಿದೆ. ಮತ್ತು ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ದೈವಿಕ ಗ್ರಹ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ. ಮೀನರಾಶಿಯಲ್ಲಿ ಮಾಸದ ಕೊನೆ 27ನೇ ದಿನಾಂಕದಿಂದ ಶನಿಗ್ರಹ ವಕ್ರ ಸಂಚಾರ ಆರಂಭ ಆಗುತ್ತೆ. ರಾಹು ಕೇತು ಗ್ರಹಗಳು ಸಿಂಹರಾಶಿ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡಲಿವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯವರಿಗೆ ಜುಲೈ ಮಾಸದಲ್ಲಿ ಸಾಡೆ ಕಾಲದಲ್ಲಿಯೂ ಹೊಸ ಆಲೋಚನೆಗಳು ಬರ್ತವೆ, ಹೊಸ ಚಿಂತನೆಗಳನ್ನು ಮಾಡ್ತೀರಾ. ಏಕೆಂದರೆ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಶುಕ್ರ ಗ್ರಹದ ರಾಶಿಯಲ್ಲಿ ಭೂತತ್ವ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶುಕ್ರ ಗ್ರಹ ಶತ್ರುಗ್ರಹವಾದರೂ ಆ ರಾಶಿಯಲ್ಲಿರುವಂತಹ ನಕ್ಷತ್ರಗಳು ಕುಜಗ್ರಹಕ್ಕೆ ಮಿತ್ರ ನಕ್ಷತ್ರಗಳಾಗಿರೋದ್ರಿಂದ ಕೆಲವು ವಿಷಯಗಳಿಗೆ ನೀವು ಹಾರ್ಡ್ ವರ್ಕ್ ಮಾಡುವಂತೆ ಅಲ್ಲಿ ಕುಜ ಪ್ರಭಾವ ಆಗಲಿದೆ. ಸಾಡೆ ಅಂದರೆ 12ನೇ ಸ್ಥಾನದಲ್ಲಿರುವಂತಹ ಶನಿಗ್ರಹವನ್ನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಕೆಲವು ವಿಷಯಗಳಲ್ಲಿ ಕೆಲವು ಅಡೆತಡೆಗಳಲ್ಲಿ ನಿಮಗೆ ಸುಲಭವಾಗಿ ಪರಿಹರಿಸಿಕೊಳ್ಳುವಂತೆ ಮುಂದೆ ಹೋಗುವುದಕ್ಕೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. 2ನೇ ಸ್ಥಾನದಲ್ಲಿ ಸಂಚರಿಸುವಂತಹ ಕುಜಗ್ರಹ ನಿಮಗೆ ಧನಸ್ಥಾನದಲ್ಲಿ ಸಂಚರಿಸುವಾಗ ಧನಾಭಿವೃದ್ಧಿಗೆ ಫಲವನ್ನ ನೀಡುತ್ತಾರೆ. ಅರ್ನ್ ಹಾರ್ಡ್ ಸ್ಪೆಂಡ್ ಹಾರ್ಡ್ ಅಂದರೆ ಖರ್ಚು ಕೂಡ ಮಾಡಿಸ್ತಾರೆ. ನೀವು ಶ್ರಮಪಟ್ಟು ದುಡಿದಿದ್ದು ಸುಖಕ್ಕಾಗಿಯೂ ಖರ್ಚು, ಏಕೆಂದರೆ ಅದು ಶುಕ್ರನ ರಾಶಿಯು ಆಗಿರೋದ್ರಿಂದ, ವಾಕ್ಸ್ಥಾನ ಆಗಿರೋದ್ರಿಂದ ಮಾತಿನಲ್ಲಿ ಡೈರೆಕ್ಟ್ ಸ್ಪೀಚ್ ಇರುತ್ತೆ, ನೇರವಾಗಿ ಮಾತಾಡ್ತೀರಾ. ಅದು ಕುಟುಂಬ ಸ್ಥಾನವೂ ಆಗಿರೋದ್ರಿಂದ ಕುಟುಂಬದಲ್ಲಿ ಕಲಹವೂ ಆಗುವಂತೆ ಈ ಗ್ರಹದ ಪ್ರಭಾವ ಅಲ್ಲಿದೆ. ಕುಜಗ್ರಹವನ್ನ 12ನೇ ಸ್ಥಾನದಿಂದ ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಮುಖಭಾಗದಲ್ಲಿ ಏನಾದರೂ ಕೆಲವರಿಗೆ ಏನಾದರೂ ಸಮಸ್ಯೆಗಳು ಆಗಬಹುದು. ಶನಿಗ್ರಹ ಕುಜನನ್ನ ದೃಷ್ಟಿಸ್ತಾರೆ. ಬಾಯಿ ಈ ಭಾಗದಲ್ಲಿ ಕಾಲಪುರುಷನ ಅಂಗದಲ್ಲಿ ವೃಷಭ ರಾಶಿ ಮುಖ ಬಾಯಿ ಈ ಒಂದು ವಿಷಯಗಳನ್ನ ಸೂಚಿಸೋದ್ರಿಂದ ಈ ಸಮಸ್ಯೆಗಳು ನಿಮಗೆ ಬರಬಹುದು. ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ದಶಾಭುಕ್ತಿಯು ಶುಭವಾಗಿದ್ದರೆ 60ರಿಂದ 70 ಭಾಗದಷ್ಟಾದರೂ ಶುಭ ಫಲಗಳನ್ನೇ ನೀವು ಪಡೆದುಕೊಳ್ತೀರಾ. ನಿಮಗೆ ದಶಾಭುಕ್ತಿಯು ಕೆಟ್ಟಿದ್ದರೆ 60ರಿಂದ 70 ಭಾಗದಷ್ಟು ಅಶುಭ ಫಲವೇ ಆಗುತ್ತೆ. ಅದಕ್ಕೂ ಹೆಚ್ಚಿನದು ಅಶುಭ ಫಲವು ದೊರೆಯಬಹುದು. ಏಕೆಂದರೆ ಗೋಚಾರದ ಗ್ರಹಗಳು ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಫಲವನ್ನು ನೀಡುತ್ತಾರೆ. ಸಾಡೆ ಕಾಲ ಆಗಿದ್ದರೂ ಈ ಮಾಸದಲ್ಲಿ ಶನಿಗ್ರಹವು ಜುಲೈ ಮಾಸದ 27ನೇ ದಿನಾಂಕದಿಂದ ವಕ್ರ ಸಂಚಾರವನ್ನ ಮಾಡುತ್ತಾರೆ. ಹಾಗಾಗಿ 12ನೇ ಸ್ಥಾನದಲ್ಲಿ ಸಾಡೆ ಪ್ರಭಾವವೇ ಹೆಚ್ಚಿರುತ್ತೆ. ನಿಮಗೆ ವಕ್ರ ಸಂಚಾರದಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಶನಿಗ್ರಹ ಇನ್ನು ಕೆಲವು ತಿಂಗಳುಗಳ ಕಾಲ ವಕ್ರ ಸಂಚಾರವನ್ನೇ ಮಾಡಲಿದ್ದು, ನಿಮ್ಮ ಅದೃಷ್ಟ ಸ್ಥಾನವನ್ನ ಕುಜಗ್ರಹ ರಾಶ್ಯಾಧಿಪತಿಯಾಗಿ ವೀಕ್ಷಣೆ ಮಾಡೋದ್ರಿಂದ ಅದೃಷ್ಟ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುವಂತೆ ಆಗುತ್ತೆ. ತೃತೀಯ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ಬುಧ ಗ್ರಹ ಈ ಮಾಸದಲ್ಲಿ ವಕ್ರ ಸಂಚಾರ ಮಾಡೋದ್ರಿಂದ ತೃತೀಯಾಧಿಪತಿಯಾಗಿ ಬರವಣಿಗೆ ಮತ್ತು ಅಗ್ರಿಮೆಂಟ್ ಈ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಕೇರನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಗುರು ಗ್ರಹ ಅದೃಷ್ಟ ಸ್ಥಾನಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಈ ಮಾಸದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಂದರೆ ಇನ್ನು ಈ ಮಾಸ ಮತ್ತು ಕಳೆದ ಮಾಸವೂ ಸಂಚಾರ ಮಾಡಿರೋದ್ರಿಂದ
ನಿಮಗೆ ಸುಖಸ್ಥಾನದಲ್ಲಿ ವಾಹನ, ಭೂಮಿ, ಆಸ್ತಿ ಈ ಸಂಬಂಧಪಟ್ಟಂತೆ ಗುರುಗ್ರಹ ಆಲೋಚನೆಗಳು ಬರುವಂತೆ, ಇವುಗಳ ಅಭಿವೃದ್ಧಿಗೆ ಯೋಚಿಸುವಂತೆ ಇಲ್ಲಿ ಗುರುವಿನ ಪ್ರಭಾವ ಆಗ್ತಾ ಇದೆ. ಧರ್ಮ ಅಂದರೆ ಭಾಗ್ಯ, ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ, ಮನೆಯ ಆ ಸ್ಥಾನದಲ್ಲಿ ಸಂಚರಿಸುವಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು, ದೇವತಾ ಕಾರ್ಯಗಳು, ವಿವಾಹ ಕಾರ್ಯಗಳ ಚಿಂತನೆಯು ನಿಮಗೆ ನಡೆಯುತ್ತೆ. ಇದೆಲ್ಲದಕ್ಕೂ ಈ ಗ್ರಹ ಇಲ್ಲಿ ನಿಮಗೆ ಬಲವನ್ನು ನೀಡುತ್ತಾರೆ. ರಾಶ್ಯಾಧಿಪತಿಯು 9ನೇ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಮೇಷರಾಶಿಯವರಿಗೆ ಬಹಳ ಧೈರ್ಯದಿಂದ ನಿಮಗೆ ಬರುವಂತಹ ಅದೃಷ್ಟಕ್ಕಾಗಿ ಏನಾದರೂ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯುವಂತೆಯೂ ಇಲ್ಲಿ ಈ ಗ್ರಹಗಳ ಪ್ರಭಾವ ಇರಲಿದೆ. ಇನ್ನು ಉದ್ಯೋಗದ ವಿಷಯಕ್ಕೆ ಬಂದಾಗ, ಸ್ವಂತ ಉದ್ಯೋಗದವರಿಗೆ ಸ್ವಲ್ಪ ಮಟ್ಟಿಗೆ ಒಳಗೊಳಗೆ ಬೇಸರ ಇರುತ್ತೆ, ಬಹಳ ಅಡೆತಡೆಗಳಿರುತ್ತೆ. ಯಾಕೆಂದರೆ ಪ್ರಾರಂಭದ 4-5 ದಿನಗಳ ಕಾಲ ನಿಮಗೆ ಗೊತ್ತಾಗೋದಿಲ್ಲ, ಒಳ್ಳೆ ಡೆವಲಪ್ಮೆಂಟ್ ಇರುತ್ತೆ. ಆ ನಂತರದಲ್ಲಿ ಕೇತು ಗ್ರಹದೊಂದಿಗೆ ಮಖಾ ನಕ್ಷತ್ರದಲ್ಲಿ ಶುಕ್ರ ಗ್ರಹದ ಸಂಚಾರ ಆಗೋದ್ರಿಂದ ಅಡೆತಡೆಗಳು ಹೆಚ್ಚು ಇರುತ್ತೆ ಮತ್ತು ನಿಮಗೆ ಧನಾಭಿವೃದ್ಧಿಗೂ ಅಡೆತಡೆಗಳು ಹೆಚ್ಚಾಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಪಂಚಮ ಸ್ಥಾನದಲ್ಲಿ ಈ ಗ್ರಹಗಳು ಸಂಚಾರ, ಶುಕ್ರ ಮತ್ತು ಕೇತು ಗ್ರಹಗಳು ಸಂಚರಿಸುವಾಗ ಧನಸ್ಥಾನಾಧಿಪತಿ, ವ್ಯವಹಾರ, ಪಾರ್ಟ್ನರ್ ಈ ಸ್ಥಾನಾಧಿಪತಿಯು ಆಗಿರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆಯಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಲಾಸ್ ಆಗುವಂತಹ ಸಾಧ್ಯತೆ ಇದೆ, ಏಕೆಂದರೆ ಕೇತು ಗ್ರಹ ಅಲ್ಲಿ ಸಂಚರಿಸ್ತಾ ಇರೋದ್ರಿಂದ. ಇನ್ನು ಪ್ರೀತಿ ಪ್ರೇಮ ವಿಷಯ ಸ್ಥಾನವು ಅದು ಆಗಿರೋದ್ರಿಂದ ನಿಮ್ಮ ಪ್ರೀತಿ ಪ್ರೇಮದ ವಿಷಯದಲ್ಲಿ ಒಳಗೊಳಗೆ ಬೇಸರ, ಸಂತಾನ ಸ್ಥಾನ ಮಕ್ಕಳ ವಿಷಯದಲ್ಲಿ ಒಳಗೊಳಗೆ ಬೇಸರ, ವಿದ್ಯಾರ್ಥಿಗಳು ಅಂದರೆ ವಿದ್ಯಾ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ನಿಮ್ಮ ಕಾಲವನ್ನು ವ್ಯರ್ಥ ಮಾಡುವಂತೆ ಈ ಶುಕ್ರ ಮತ್ತು ರಾಹು ಈ ಗ್ರಹಗಳ ಪ್ರಭಾವ ಅಲ್ಲಿ ಆಗುತ್ತೆ. ರಾಹು ದೃಷ್ಟಿಸೋದ್ರಿಂದ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಪತಿ ಪತ್ನಿ ಸಂಬಂಧ, ರಿಲೇಶನ್ಶಿಪ್ ಈ ವಿಷಯದಲ್ಲಿ ಒಳಗೊಳಗೆ ನಿಮಗೆ ಬೇಸರ ಇರುತ್ತೆ. ಇಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳು ಅಂದರೆ ಪಂಚಮ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ನೋಡಿ, ಆ ಸ್ಥಾನದಲ್ಲಿ ಶುಕ್ರನಿಗೆ ಸ್ವನಕ್ಷತ್ರವೂ ಇದೆ, ಪುಬ್ಬ ನಕ್ಷತ್ರ. ಆದರೂ ಅದು ಅಗ್ನಿ ರಾಶಿಯು ಆಗಿ ಮಕಾ ನಕ್ಷತ್ರ ಮತ್ತು ಕೇತು ಗ್ರಹದೊಂದಿಗೂ ಸಂಚಾರ ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳು ಇರುತ್ತೆ. 1-2 ತಿಂಗಳುಗಳ ಕಾಲ ಪಾರ್ಟ್ನರ್ ಸಂಗಾತಿ ವಿಷಯದಲ್ಲಿ ಬಹಳ ಜಾಗೃತಿಯಿಂದ ಇರಬೇಕಾಗುತ್ತೆ. ಶುಕ್ರ ಗ್ರಹ ನೀಚ ಸ್ಥಾನವನ್ನು ಮುಂದಿನ ಒಂದು ದಿನಗಳಲ್ಲಿ ಪ್ರವೇಶ ಮಾಡೋದ್ರಿಂದ. ಇನ್ನು ಸೇವಾ ವೃತ್ತಿಯನ್ನು ಮಾಡುವವರಿಗೆ, ವೃತ್ತಿ ಕ್ಷೇತ್ರದಲ್ಲಿ ಸೇವಾ ವೃತ್ತಿಯನ್ನು ಮಾಡುವವರಿಗೆ ಬುಧ ಗ್ರಹ ವಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಬಹಳಷ್ಟು ನಿಮ್ಮ ಉದ್ಯೋಗ ವಿಷಯದಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ತೊಂದರೆಗಳು ಇಲ್ಲ, ಹೆಚ್ಚು ನೀವು ನಿಭಾಯಿಸಿಕೊಂಡು ಹೋಗ್ತೀರಾ. ಏಕೆಂದರೆ ಸೂರ್ಯಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ. ಆದರೂ 7.5 ಕಾಲ ಆಗಿರೋದ್ರಿಂದ ಅಡೆತಡೆಗಳು, ಸಮಸ್ಯೆಗಳು ನಿಮಗೆ ಯಾವಾಗ ಬೇಕಾದರೂ ಬರಬಹುದು. ಬುದ್ಧಿವಂತಿಕೆಯಿಂದ, ಜ್ಞಾನ ಮಾರ್ಗದಿಂದ ನಿಮ್ಮ ಜೀವನವನ್ನು ನೀವು ಮುಂದುವರಿಸಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿಯೂ ನಿಮಗೆ ನಿಮ್ಮ ದಶಾಭುಕ್ತಿಗೆ ಸಪೋರ್ಟಿವ್ ಆಗಿ ಇರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಲಕ್ಗೆ ಬೇಕಾಗುವಂತಹ ಪರಿಹಾರಗಳು ಮಾಡಿಕೊಳ್ಬೇಕಾಗುತ್ತೆ. ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಉಚ್ಚ ಆಗಿ ಸಂಚರಿಸ್ತಾ ಇರೋದ್ರಿಂದ, ಶನಿಯನ್ನು ದೃಷ್ಟಿಸೋದ್ರಿಂದ ನಿಮಗೆ ಶನಿ ಪ್ರಭಾವಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಆದರೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ದಾನ ಧರ್ಮ ನ್ಯಾಯ ಮಾರ್ಗದಲ್ಲಿ ಹೆಚ್ಚಾಗಿ ನಡಿಬೇಕಾಗುತ್ತೆ. ಆಗ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ. ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭ ಆಗಬೇಕು ಅಂದರೆ ವಿಶ್ವಶಕ್ತಿಗೆ ನಿತ್ಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿತ್ಯ ಆಗುವ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ನಿಮ್ಮನ್ನು ಜಾಗೃತಾವಸ್ಥೆಯಲ್ಲಿ ಇಡುತ್ತೆ.
ಈ ಮಾಸದಲ್ಲಿ ಒಡ ಹುಟ್ಟಿದವರ, ಸ್ನೇಹಿತರ, ಹತ್ತಿರದವರ ಸಹಕಾರ ನಿಮಗೆ ಸಿಗೋದಿಲ್ಲ. ಬುಧ ಗ್ರಹ ವಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವು ವಿಷಯಗಳಲ್ಲಿ ಜಾಗೃತಿಯನ್ನು ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.